ವೀಕ್ಷಕರೇ, ಸುನಿತಾ ವಿಲಿಯಮ್ಸ್ ಬಾಹ್ಯಾಕಾಶಕ್ಕೆ ತೆರಳಿ 2 ತಿಂಗಳಿಗೂ ಮೇಲಾಗಿದೆ. ಬಾಹ್ಯಾಕಾಶದಲ್ಲಿ ಸಿಲುಕಿಕೊಂಡಿರುವ ಸುನಿತಾ ವಿಲಿಯಮ್ಸ್ ಹಾಗೂ ಬ್ಯಾರಿ ಬುಚ್ ವಿಲ್ಮೋರ್ ಇವರಿಗೆ ಏನೆಲ್ಲ ಆಗ್ತಾ ಇದೆ ಅಂತ ಗೊತ್ತಾದರೆ ನಮ್ಮ ಎಲ್ಲ ಭಾರತೀಯರಿಗೆ ದುಃಖ ಆಗೋದಂತೂ ಖಂಡಿತ. ಅಷ್ಟೇ ಅಲ್ಲ, ನಾಸಾ ಮಾಡಿದ ಮಹಾಮೋಸಕ್ಕೆ ನಮ್ಮೆಲ್ಲರ ರಕ್ತ ಕೊತ ಕೊತ ಕುದಿಯೋದಂತೂ ನಿಜ. ನಾಸಾ ಮಾಡಿದ ಅತಿ ದೊಡ್ಡ ಮೋಸವಾದರೂ ಏನು ಅಂತ ತಿಳಿಸ್ತೀವಿ. ಇದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನೆಲನ್ನು ಮೊದಲನೇ ಬಾರಿಗೆ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಒತ್ತೋದ್ರ ಮೂಲಕ ನಾವು ಹಾಕುವ ಪ್ರತಿಯೊಂದು ವಿಡಿಯೋವನ್ನು ವೀಕ್ಷಿಸಿ. ಬಾಹ್ಯಾಕಾಶ ಎಂಬುದು ಮನುಷ್ಯನಿಗೆ ಕುತೂಹಲದ ಕಣಜ. ಅದಕ್ಕಾಗಿ ಪ್ರಪಂಚದ ವಿಜ್ಞಾನಿಗಳು ಬಾಹ್ಯಾಕಾಶದ ಬಗ್ಗೆ ಅನೇಕ ಸಂಶೋಧನೆಗಳನ್ನು ನಡೆಸ್ತಾನೆ ಇರ್ತಾರೆ. ಗಗನಯಾತ್ರಿಗಳು ಬಾಹ್ಯಾಕಾಶಕ್ಕೆ ಹೋಗಿ ಅಲ್ಲಿ ಅಧ್ಯಯನ ಮಾಡಿ ವಾಪಸ್ ಬರುವುದು ಇದೆ. ಹೀಗಾಗಿ ಬಾಹ್ಯಾಕಾಶಕ್ಕೆ ಹೋಗುವಾಗ ಗಗನಯಾತ್ರಿಗಳು ಹೆಚ್ಚೆಂದರೆ 15 ದಿನ ಅಲ್ಲಿ ಇರಬಹುದು, ಹೆಚ್ಚೆಂದರೆ 20 ದಿನ, ಅದಕ್ಕೂ ಜಾಸ್ತಿ ಅಂದರೆ 2 ತಿಂಗಳಷ್ಟೇ. ಹಾಗೆ ಬಾಹ್ಯಾಕಾಶದಿಂದ ವಾಪಸ್ ಬರುವಾಗ ದುರಂತಗಳು ಸಂಭವಿಸಬಹುದು. ಇದಕ್ಕೆ ಒಂದು ಉದಾಹರಣೆ ಕೊಡೋದಾದರೆ, ನಮ್ಮ ಭಾರತೀಯ ಗಗನಯಾತ್ರಿ ಕಲ್ಪನಾ ಚಾವ್ಲಾ ಅವರ ಬಾಹ್ಯಾಕಾಶದಲ್ಲಿ ಕಂಡ ದುರಂತ ಪ್ರತ್ಯಕ್ಷ ಸಾಕ್ಷಿ ಎನ್ನಬಹುದು. ಈಗ ಅಂತಹ ದುರ್ಘಟನೆ ಮತ್ತೊಮ್ಮೆ ಮರುಕಳಿಸುವಂತಹ ಆತಂಕ ಎದುರಾಗಿದೆ. ಇದೇ ವರ್ಷದ ಜೂನ್ 1ನೇ ತಾರೀಕು ನಾಸಾ ಸಂಸ್ಥೆ ಬೋಯಿಂಗ್ ಸ್ಟಾರ್ ಲೂನಾ ಎಂಬ ಗಗನನೌಕೆಯನ್ನು ಬಾಹ್ಯಾಕಾಶಕ್ಕೆ ಕಳುಹಿಸುತ್ತದೆ. ಈ ಗಗನನೌಕೆಯಲ್ಲಿ ಸುನಿತಾ ವಿಲಿಯಮ್ ಹಾಗೂ ಬ್ಯಾರಿ ಬುಚ್ ವಿಲ್ಮೋರ್ ಬಾಹ್ಯಾಕಾಶಕ್ಕೆ ಹಾರುತ್ತಾರೆ. ಬಾಹ್ಯಾಕಾಶಕ್ಕೆ ಸುರಕ್ಷಿತವಾಗಿಯೂ ತಲುಪುತ್ತಾರೆ. ಹೀಗೆ ಬಾಹ್ಯಾಕಾಶಕ್ಕೆ ಹೊರಟ ಗಗನನೌಕೆ ಹಾಗೂ ಯಾತ್ರಿಗಳು ಯಾವಾಗ ಮರಳಿ ಬರಬೇಕೆಂದು ಮೊದಲೇ ನಿರ್ಧರಿಸಲಾಗುತ್ತೆ. ಅದರಂತೆ ಇದೇ ವರ್ಷದ ಜೂನ್ 14ರಂದು ವಾಪಸ್ ಬರಬೇಕಿತ್ತು. ಆದರೆ ಈಗ 3 ತಿಂಗಳು ಆಗ್ತಾ ಇದೆ. ಹೀಗಿದ್ದರೂ ನಮ್ಮ ಗಗನಯಾನಿಗಳು ವಾಪಸ್ ಬರುವ ಸುದ್ದಿಯನ್ನು ನಾಸಾ ನೀಡ್ತಾ ಇಲ್ಲ. ಈಗ ಈ 2 ಗಗನಯಾತ್ರಿಗಳು ಬಾಹ್ಯಾಕಾಶದಲ್ಲಿ ಸಿಲುಕಿಕೊಂಡಿದ್ದಾರೆ. ಸದ್ಯದ ಮಾಹಿತಿಯ ಪ್ರಕಾರ ಮುಂದಿನ ವರ್ಷ ಅಂದರೆ 2025ರ ಫೆಬ್ರವರಿಯಲ್ಲಿ ವಾಪಸ್ ಬರ್ತಾರೆ ಎಂದು ಹೇಳಲಾಗ್ತಾ ಇದೆ. ಆಕಾಶದಲ್ಲಿ ಸಿಲುಕಿಕೊಂಡಿರುವ ಗಗನಯಾತ್ರಿಗಳನ್ನು ವಾಪಸ್ ಕರೆತರಲು ನಾಸಾ ಇನ್ನಿಲ್ಲದ ಪ್ರಯತ್ನ ಮಾಡ್ತಿದೆ ಎಂದು ಹೇಳಲಾಗ್ತಾ ಇದೆ. ಇದೇ ವೇಳೆ ಇದರ ಬಗ್ಗೆ ಮಾತನಾಡಿರುವ ನಾಸಾ ಮುಖ್ಯಸ್ಥರು ತಾವು ಗಗನಯಾನಿಗಳನ್ನು ಕರೆತರಲು ಎಲ್ಲ ರೀತಿಯ ಪ್ರಯತ್ನ ಮಾಡ್ತಾ ಇದ್ದೇವೆ ಎಂದು ಹೇಳ್ತಾ ಇದೆ. ಪ್ರತಿ ಬಾರಿ ನಾಸಾ ತಮ್ಮದೇ ಆದ ಗಗನನೌಕೆಯನ್ನು ಬಾಹ್ಯಾಕಾಶಕ್ಕೆ ಕಳುಹಿಸುತ್ತಿತ್ತು. ಆದರೆ ಈ ಬಾರಿ ವಿಮಾನ ತಯಾರಿಕಾ ಸಂಸ್ಥೆಯ ಬೋಯಿಂಗ್ ಗಗನನೌಕೆಯನ್ನು ಕಳುಹಿಸಲಾಗಿದೆ. ಅದರಲ್ಲೂ ಅತ್ಯಂತ ಪರಿಣಿತಿಯನ್ನು ಹೊಂದಿರುವ ಗಗನಯಾತ್ರಿಗಳಾದ ಸುನಿತಾ ವಿಲಿಯಮ್ಸ್ ಹಾಗೂ ಬ್ಯಾರಿ ಬುಚ್ ವಿಲ್ಮೋರ್ ಅವರನ್ನು ಕಳುಹಿಸಲಾಗಿದೆ. ಈಗ ಈ ಗಗನನೌಕೆಯಲ್ಲಿ ತಾಂತ್ರಿಕ ದೋಷ ಉಂಟಾಗಿ ಈ 2 ಗಗನಯಾತ್ರಿಗಳು ಬಾಹ್ಯಾಕಾಶದಲ್ಲಿ ಉಳಿಯುವಂತಹ ಪರಿಸ್ಥಿತಿ ಎದುರಾಗಿದೆ. ಹಾಗಾಗಿ ನಮ್ಮೆಲ್ಲರಿಗೂ ಕಾಡುವ ಪ್ರಶ್ನೆಗಳು ಏನೆಂದರೆ, ಇಷ್ಟು ವರ್ಷ ಇಲ್ಲದ ಹೊಸ ಗಗನನೌಕೆ ಈಗ ಯಾಕೆ? ಅದರಲ್ಲೂ ಅತ್ಯಂತ ಪರಿಣಿತರನ್ನು ಯಾಕೆ ಕಳುಹಿಸಿದ್ರು? ಹೊಸ ಗಗನನೌಕೆ ಅಂದಮೇಲೆ ರೋಬೋಟ್ಗಳನ್ನು ಕಳುಹಿಸಬಹುದಿತ್ತಲ್ವಾ? ಇಂತಹ ಬಂಡತನದ ನಿರ್ಧಾರ ಯಾಕೆ ನಾಸಾ ಮಾಡಿದೆ? 2 ಜೀವಗಳ ಜೊತೆ ಚೆಲ್ಲಾಟ ಮಾಡ್ತಿದ್ದಾರಾ ಅಂತ ಜನಸಾಮಾನ್ಯರು ನಾಸಾಗೆ ಪ್ರಶ್ನೆಗಳ ಮೇಲೆಯೇ ಪ್ರಶ್ನೆ ಸುರಿಮಳೆಯನ್ನ ಸುರಿಸ್ತಾ ಇದ್ದಾರೆ. ಇದಕ್ಕೆ ಪ್ರತ್ಯುತ್ತರವಾಗಿ ನಾಸಾ ಸ್ಪೇಸ್ ಟೂರಿಸಂ ಮಾಡುವ ಯೋಜನೆಯಲ್ಲಿ ಇದ್ದೇವೆ. ಇದೇ ಕಾರಣಕ್ಕೆ ಸುನಿತಾ ವಿಲಿಯಮ್ ಹಾಗೂ ಬ್ಯಾರಿ ಬುಚ್ ವಿಲ್ಮೋರ್ ಅವರನ್ನ ಈ ಹೊಸ ನೌಕೆ ಚೆನ್ನಾಗಿ ಕೆಲಸ ಮಾಡುತ್ತಾ ಎಂದು ನೋಡಲು ಕಳುಹಿಸಿದ್ದೇವೆ ಎಂದು ಹೇಳಿದೆ. ಇದರಿಂದಲೇ ನಾಸಾಗೆ ಗಗನಯಾತ್ರಿಗಳ ಬಗ್ಗೆ ಅವರಿಗೆ ಇರುವಂತಹ ಕಾಳಜಿ ಎಷ್ಟು ಎಂಬುದು ತಿಳಿದು ಬರುತ್ತೆ. ನಾಸಾಗೆ ಗಗನಯಾತ್ರಿಗಳ ಮೇಲೆ ಸ್ವಲ್ಪವೂ ಕಾಳಜಿ ಇಲ್ಲ. ನಾವೆಲ್ಲರೂ ಮನಸ್ಸಿನ ಉಲ್ಲಾಸಕ್ಕಾಗಿ ದೇಶ ವಿದೇಶಗಳಿಗೆ ಹೋಗಿ ಟೂರ್ ಕೈಗೊಳ್ತೀವೋ ಹಾಗೆ ಬಾಹ್ಯಾಕಾಶಕ್ಕೆ ಟೂರ್ ಮಾಡುವ ಯೋಜನೆಯ ಮೂಲಕ ಕೋಟಿ ಕೋಟಿ ದುಡ್ಡು ಮಾಡುವ ದುರಾಲೋಚನೆಗಳನ್ನು ನಾಸಾ ಮಾಡಿತ್ತು. ಈಗ ಅದು ಉಲ್ಟಾ ಹೊಡೆದಿದೆ. ಇವರ ಈ ದುರಾಲೋಚನೆಗೆ 2 ಗಗನಯಾತ್ರಿಗಳನ್ನು ಬಲಿ ಕೊಡಲು ಹೊರಟಿರುವುದು ಖಂಡಿತವಾಗಿ ಮಹಾಪಾಪದ ಕೆಲಸ ಅಂತಾನೆ ಹೇಳಬೇಕಾಗುತ್ತೆ. ಸುನಿತಾ ವಿಲಿಯಮ್ ಅವರ ಪರಿಸ್ಥಿತಿ ದಿನದಿಂದ ದಿನಕ್ಕೆ ಕ್ಷೀಣಿಸುತ್ತಾ ಬರ್ತಾ ಇದೆಯಂತೆ. ಒಂದು ರಿಪೋರ್ಟ್ ಹೇಳಿರುವ ಪ್ರಕಾರ ಇವರ ಕಣ್ಣಿನ ದೃಷ್ಟಿ ಕಮ್ಮಿಯಾಗಿದೆ. ದೇಹದ ಮೂಳೆಗಳು ಕರಗೋದಕ್ಕೆ ಶುರುವಾಗಿವೆ. ಅದರ ಜೊತೆಗೆ ದೇಹದ ಎಲ್ಲ ಅಂಗಾಂಗಗಳ ಕಾರ್ಯ ನಿಧಾನಗತಿಗೆ ಇಳಿದಿದೆ ಎಂದು ಕೂಡ ಹೇಳಲಾಗ್ತಾ ಇದೆ. 2 ಗಗನಯಾತ್ರಿಗಳಿಗೆ ಆರೋಗ್ಯದಲ್ಲಿ ಅತಿ ದೊಡ್ಡ ಬದಲಾವಣೆ ಆಗುತ್ತಿರುವುದಂತೂ ಸತ್ಯ. ಈ 2 ಮುಂದಿನ ವರ್ಷ ಫೆಬ್ರವರಿಯಲ್ಲಿ ಬರ್ತಾರೆ ಎಂದು ನಾಸಾ ಹೇಳ್ತಿದೆ. ಅವರು ಬಾಹ್ಯಾಕಾಶದಲ್ಲಿ 6 ತಿಂಗಳು ಬದುಕಿ ಮತ್ತೆ ವಾಪಸ್ ಬರೋದಕ್ಕೆ ಸಾಧ್ಯವಾಗುತ್ತಾ? ಈ ಸುದ್ದಿ ಪ್ರಪಂಚದಾದ್ಯಂತ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಇದೇ ವರ್ಷದ ಜುಲೈ 10ನೇ ತಾರೀಕು ಬಾಹ್ಯಾಕಾಶದಿಂದ ನೇರವಾಗಿ ಜನರನ್ನು ಉದ್ದೇಶಿಸಿ ವಿಡಿಯೋ ಮೂಲಕ ಮಾತನಾಡಿದ ಸುನಿತಾ ವಿಲಿಯಮ್ಸ್ ಹಾಗೂ
ಬ್ಯಾರಿ ಬುಚ್ವಿಲ್ ಮೋರ್ ಆರಾಮಾಗೇ ಇದ್ದೇವೆ, ಆದಷ್ಟು ಬೇಗನೆ ವಾಪಸ್ ಬರ್ತೇವೆ, ಯಾರೂ ಹೆದರುವ ಅವಶ್ಯಕತೆ ಇಲ್ಲ, ದೇವರ ಆಶೀರ್ವಾದ ನಮ್ಮ ಮೇಲೆ ಇದೆ ಎಂದು ಹೇಳಿದ್ದಾರೆ. ಆದರೆ ಅವರ ಮುಖದಲ್ಲಿ ಬೇಜಾರು ಹಾಗೂ ಭಯ ಎಂಬುದು ಎದ್ದು ಕಾಣಿಸುವಂತಿತ್ತು. ಯಾರದೋ ಒತ್ತಾಯದ ಮೇರೆಗೆ ಅವರು ಮಾತನಾಡಿದ ಹಾಗೆ ಇತ್ತು. ನಾಸಾದಲ್ಲಿ ಕೆಲಸ ಮಾಡಿದ್ದ ಹಳೆಯ ವಿಜ್ಞಾನಿಗಳು ಹೇಳ್ತಾರೆ, ನಾಸದ ಬಳಿ ಸಾಕಷ್ಟು ಗಗನನೌಕೆಗಳಿವೆ, ಹಾಗಿದ್ರೂ ಯಾಕೆ ಅವುಗಳನ್ನು ಕಳುಹಿಸಿಲ್ಲ ಎಂಬುವ ಪ್ರಶ್ನೆ ಮೂಡ್ತಿದೆ ಎಂದು ಹೇಳ್ತಾರೆ. ನಾಸಾ ಮನಸ್ಸು ಮಾಡಿದರೆ ಯಾವಾಗ ಬೇಕಾದರೂ ಗಗನನೌಕೆಯನ್ನು ಬಾಹ್ಯಾಕಾಶಕ್ಕೆ ಕಳುಹಿಸಬಹುದು. ಹಾಗೆಯೇ ನಾಸಾದ ಬಳಿ ಸಾಕಷ್ಟು ಗಗನಯಾತ್ರಿಗಳು ಇದ್ದಾರೆ. ಸುನಿತಾ ವಿಲಿಯಮ್ಸ್ ಹಾಗೂ ಬ್ಯಾರಿ ಬುಚ್ವಿಲ್ ಮೋರ್ ಅವರನ್ನು ಕಾಪಾಡಲು ಗಗನನೌಕೆ ಹಾಗೂ ಗಗನಯಾತ್ರಿಗಳನ್ನು ಬಾಹ್ಯಾಕಾಶಕ್ಕೆ ಕಳುಹಿಸಬಹುದಿತ್ತು. ಆದರೆ ನಾಸಾ ಯಾಕೆ ಕಳುಹಿಸುತ್ತಿಲ್ಲ ಎಂದು ವಿಜ್ಞಾನಿಗಳು ಪ್ರಶ್ನೆ ಮಾಡ್ತಾ ಇದ್ದಾರೆ. ನಾಸಾ ಮಾತ್ರ ಯಾವುದೇ ಪ್ರಶ್ನೆಗಳಿಗೆ ಉತ್ತರಿಸದೆ ಸುಮ್ಮನೆ ಇದೆ. ಸುನಿತಾ ವಿಲಿಯಮ್ಸ್ಗೆ 58 ವರ್ಷ, ಬ್ಯಾರಿ ಬುಚ್ವಿಲ್ ಮೋರ್ ಅವರಿಗೆ 61 ವರ್ಷ. ಇಬ್ಬರಿಗೂ ವಯಸ್ಸಾಗಿದೆ. ಸುನಿತಾ ವಿಲಿಯಮ್ಸ್ಗೆ ಮಕ್ಕಳಿಲ್ಲ, 10 ಅನಾಥ ಮಕ್ಕಳನ್ನು ಸಾಕ್ತಾ ಇದ್ದಾರೆ. ಈಗ ಗಂಡ ದಿನಾಲು ಕಣ್ಣೀರಲ್ಲಿ ಕೈ ತೊಳೆಯುವಂತಾಗಿದೆ. ಹಾಗೆಯೇ ಬ್ಯಾರಿ ಬುಚ್ವಿಲ್ ಮೋರ್ ಅವರದು ಹೆಂಡತಿ ಹಾಗೂ 2 ಮಕ್ಕಳ ಪುಟ್ಟ ಕುಟುಂಬ. ಅವರ ಹೆಂಡತಿ ತನ್ನ ಗಂಡನನ್ನು ಕಾಪಾಡಿ ನಮಗೆ ಅವರ ಆಧಾರ ಸ್ತಂಭ, ಅವರಿಗೆ ಏನಾದರೂ ಆದರೆ ತಡೆದುಕೊಳ್ಳುವ ಶಕ್ತಿ ಇಲ್ಲ, ನಾವು ಬದುಕಲು ಸಾಧ್ಯವಿಲ್ಲ ಅಂತ ಗೋಳಿಡುತ್ತಿದ್ದಾರೆ. ಭೂಮಿಯ ಮೇಲೆ ಎಲ್ಲಿಯಾದರೂ ಯಾರಾದರೂ ತಪ್ಪಿ ಹೋಗಿದ್ರೆ ಹುಡುಕಿ ತರಬಹುದಿತ್ತು. ಆದರೆ ಈ ಇಬ್ಬರು ಸಿಲುಕಿಕೊಂಡಿರೋದು ಬಾಹ್ಯಾಕಾಶದಲ್ಲಿ. ನಾವ್ಯಾರೂ ಅಲ್ಲಿ ಹೋಗಲು ಸಾಧ್ಯವಿಲ್ಲ. ನಾಸಾ ಏನು ಹೇಳುತ್ತೋ ಅದನ್ನು ಕೇಳಬೇಕಷ್ಟೆ. ಇದನ್ನು ಬಿಟ್ಟರೆ ನಮಗೆ ಉಳಿದಿರುವ ದಾರಿ ಎಂದರೆ ದೇವರ ಮೊರೆ ಹೋಗುವುದು. ಅವರಿಬ್ಬರು ಸುರಕ್ಷಿತವಾಗಿ ಮರಳಿ ಬರಲಿ ಎಂದು ಬೇಡಿಕೊಳ್ಳುವುದಷ್ಟೇ ಈಗ ಉಳಿದಿರುವ ದಾರಿ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಡಿಜಿಟಲ್ ಡೆಸ್ಕ್ ವಿಶ್ವ ಪ್ರೆಸ್ ಟಿವಿ.